ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯ ಸಿಗಲೇಬೇಕು ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಹೇಳಲಾಗಿದೆ. ಆರ್ಟಿಕಲ್ 39A. ಇದರಲ್ಲಿ ರಾಜ್ಯ ಸರ್ಕಾರಗಳು ಆರ್ಥಿಕವಾಗಿ ಹಿಂದುಳಿದವರಿಗೆ ಮತ್ತು ಭೌಗೋಳಿಕ ಹಿನ್ನೆಲೆಯಿಂದ ಅಸಮಾನತೆಯನ್ನು ಎದುರಿಸ್ತಾ ಇರುವವರಿಗೆ ನ್ಯಾಯ ಪಡೆಯುವ ವ್ಯವಸ್ಥೆಗೆ ಉಚಿತ ಪ್ರವೇಶವನ್ನು ನೀಡಬೇಕು ಮತ್ತು ಅದಕ್ಕೆ ಬೇಕಾದ ಬೆಂಬಲವನ್ನು ನೀಡಬೇಕು ಅಂತ ಹೇಳುತ್ತೆ. ಹಾಗೆ ಆರ್ಟಿಕಲ್ 14 ಮತ್ತು 21ರಲ್ಲಿ ಗುರುತಿಸಿರುವಂಥ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ನ್ಯಾಯ ಪಡೆಯೋದು ಸಹ ಒಂದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಕಾನೂನು ಮತ್ತು ನ್ಯಾಯ ಸಚಿವಾಲಯ ನ್ಯಾಯದ್ವಾರಕ್ಕೆ ಸಾರ್ವತ್ರಿಕ ಪ್ರವೇಶ ಎನ್ನುವಂಥ ಉದ್ದೇಶದಿಂದ ಪ್ರಜಾಕೇಂದ್ರಿತ ನ್ಯಾಯದಾನ ವಿಧಾನವನ್ನು ರೂಪಿಸೋದಕ್ಕೆ ಹಾಕಿಕೊಂಡಿರುವಂಥ ಒಂದು ವಿಶೇಷವಾದಂಥ ಯೋಜನೆ ದಿಶಾ. ಈ ದಿಶಾ ಯೋಜನೆಯ ಅಡಿ ಮಹಿಳೆಯರು, ಮಕ್ಕಳು ಮತ್ತು ಅಲ್ಪಸಂಖ್ಯಾತರು, ಲಿಂಗತ್ವ ಅಲ್ಪಸಂಖ್ಯಾತರು, ಹಿರಿಯ ನಾಗರಿಕರು ಮತ್ತು ಅಂಗವಿಕಲರುಗಳು ಇವರುಗಳಿಗೆ ಕಾನೂನಿನ ಮಾಹಿತಿಯನ್ನು ಕೊಡುವಂಥ ಯೋಜನೆಯಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ವಿಚಾರ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯುವಂಥ ಕಾನೂನು. ಈ ಒಂದು ಕಾನೂನು ಏನು ಹೇಳುತ್ತೆ, ಈ ಒಂದು ಕಾನೂನಿನ ಅಡಿಯಲ್ಲಿ ಮಹಿಳೆಯರ ರಕ್ಷಣೆಯನ್ನು ಹೇಗೆ ಮಾಡೋದು, ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕಾನೂನು ತಜ್ಞರಾಗಿರುವಂಥ ಫಕೀರಗೌಡ ಪಾಟೀಲ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಮತ್ತೊಬ್ಬರು ಅತಿಥಿಗಳು ನಾಗಮಣಿ CL, ಆಂತರಿಕ ದೂರು ಸಮಿತಿ ಅಧ್ಯಕ್ಷರು, ಮಕ್ಕಳ ಮತ್ತು ಮಹಿಳೆಯರ ರಕ್ಷಣಾ ಸಮಿತಿ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿ ನಮಸ್ಕಾರ. ಮೊದಲಿಗೆ ಸರ್ ನಿಮ್ಮನ್ನು ಕೇಳ್ತೀನಿ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಅನ್ನುವಂಥದ್ದು ಸಿಗಬೇಕು. ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರ ಘನತೆಗೆ ಸಾಕಷ್ಟು ಜಾಗಗಳಲ್ಲಿ ಘನತೆಗೆ ಒಂದು ಧಕ್ಕೆ ಬರುವಂಥ ಕೆಲಸಗಳಾಗ್ತಾ ಇರುತ್ತೆ. ಈ ಘನತೆ ಎನ್ನುವಂಥ ವಿಚಾರಕ್ಕೆ ಬಂದಾಗ ಕಾನೂನು ಏನು ಹೇಳುತ್ತೆ, ಯಾವ ಅಂಶಗಳಿದ್ದಾವೆ ಅದರಲ್ಲಿ ಅಂತ? ಕಾನೂನು ಇರೋದೇ ಜನರನ್ನು ಕಾಪಾಡೋಕ್ಕೆ. ಮುಖ್ಯವಾಗಿ ಮಹಿಳೆಯರ ವಿಷಯಕ್ಕೆ ಬಂದರೆ ಮಹಿಳೆಯರ ಘನತೆ, ಸೌಮ್ಯಶೀಲತೆಯನ್ನು ಎತ್ತಿ ಹಿಡಿಯೋಕೆ ಅಂತಂದರೆ ನೀವು ಹೇಳೋದು ಮೂಲಭೂತ ಹಕ್ಕುಗಳಲ್ಲಿ ಬಂತು, ರಿಟ್ ಅರ್ಜಿಗಳು ಬಂತು, ಜೊತೆಗೆ ಈ ಅಪರಾಧಿಕ ಕಾನೂನುಗಳಲ್ಲಿ ಕಲಂ 354 A, B, C, D ಅಂತ ವರ್ಗಾವಣೆ ಮಾಡ್ಕೊಂಡ್ಬಿಟ್ಟು ಈ ನಿಮ್ಮ ಇತ್ತೀಚೆಗೆ ಬಂದಿರೋ ಉದ್ಯೋಗದ ಸ್ಥಳಗಳಲ್ಲಿ ಮಹಿಳೆಯರನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲು ಸಂರಕ್ಷಣೆ ಮಾಡುವಂಥ ಕಾನೂನು, ಇವೆಲ್ಲವುಗಳು ಸಾಕಷ್ಟು ಕಾನೂನುಗಳು ವಿಷದವಾಗಿ ಅವರಿಗೆ ಹೇಳಿವೆ. ಅವರಿಗೆ ಒಂದು ಸಂರಕ್ಷಣೆ ನೀಡುವಂಥ ಕಾನೂನುಗಳು ಇವೆ. ಹಾಗೆ ಸರ್, ಈಗ ನೋಡಿ, ದೈಹಿಕ ಘನತೆ ಮತ್ತು ಮಾನಸಿಕ ಘನತೆ ಇದು ಎರಡು ರೀತಿಯ ವಿಧಗಳು. ಇದನ್ನು ಹೇಗೆ ಗುರುತಿಸುತ್ತೆ ಕಾನೂನು ಅಂತ ಹೇಳಿ? ದೈಹಿಕ ಅಂದರೆ ಫಿಸಿಕಲ್, ಮಾನಸಿಕ ಅಂತಂದರೆ ನಾವು ಏನು ಹೇಳ್ತೀವಿ ಮೆಂಟಲ್. ಯಾವಾಗ ಯಾವುದೇ ರೀತಿಯ ಹಾನಿ, ಧಕ್ಕೆ, ಘಾತ, ದೈಹಿಕ ಘಾತ ಅಥವಾ ಮಾನಸಿಕ ಘಾತ ಇವುಗಳನ್ನು ನ್ಯಾಯ ನೀಡುವಾಗ ನ್ಯಾಯಾಲಯಗಳು ಒಂದು ಚೌಕಟ್ಟಿನಲ್ಲಿ ವಾದಿಸಲ್ಪಟ್ಟರೆ ಈ ಎರಡು ಮಾನಸಿಕ ಘಾತ ಮತ್ತು ದೈಹಿಕ ಘಾತಗಳನ್ನು ನ್ಯಾಯದಾನ ನೀಡುವಲ್ಲಿ ಪರಿಗಣಿಸದೆ ಅದಕ್ಕೆ ಹಣದ ರೂಪದಲ್ಲಾಗಲಿ ಮತ್ತು ಮತ್ತೊಂದು ಯಾವುದೋ ರೂಪದಲ್ಲಾಗಲಿ ಪರಿಹಾರವನ್ನು ನ್ಯಾಯವಾಗಿ ನೀಡುತ್ತೆ. ಮತ್ತು ಇದನ್ನು ಗುರುತಿಸಲಾಗಿದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಮೆಂಟಲ್ ಹೆಲ್ತ್ ಆ್ಯಕ್ಟ್ ಅಂತ ಹೊಸದಾಗಿ ಬಂದಿದೆ 2016. ಅದರನ್ನು ನೀವು ಅನುಕೂಲ ಪಡ್ಕೋಬೋದು. ಜೊತೆಗೆ ಈ ಕಲಂ ರೀತಿಯಲ್ಲಿ ಹೇಳಬೇಕಾದ್ರೆ ಲಾ ಆಫ್ ಟಾಟ್ ಅಥವಾ ಏನು ಈ ಅಪರಾಧವಲ್ಲದ ಸಿವಿಲ್ ನ್ಯಾಯಾಲಯಗಳಲ್ಲಿ ಅದನ್ನು ವಾದಿಸ್ಬೋದು. ಮತ್ತು ಈ ಕೌಟುಂಬಿಕ ದೌರ್ಜನ್ಯ ಅಥವಾ ಏನು ಇದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತೇನು ಹೇಳ್ತೀವಿ, ಅಲ್ಲಿ ಕಲಂ 22ರಲ್ಲಿ ಸಹಿತ ನೀವು ಅರ್ಜಿ ಮಾಡಿ ಯಾವ ರೀತಿ ನನಗೆ ಘಾತ ಆಗಿದೆ ಅನ್ನೋದನ್ನು ಹೇಳಿಬಿಟ್ಟು, ಮಾನಸಿಕ ಘಾತ ಆಗಿದೆ ಅಂತ ಹೇಳ್ಬೋದು, ಮೆಂಟಲ್ ಅಗೋನೀಸ್ ಅಂತ ಹೇಳ್ತೀವಿ, ಅದನ್ನು ನೀವು ಪ್ರಸ್ತುತಪಡಿಸೋದು. ದೈಹಿಕ ಘಾತವಂತಂತೂ ನೋಡ್ತಾರೆ ಯಾವುದೇ ರೀತಿ ಇಂಜುರಿ. ಸೊ ಆ ರೀತಿ ನೀವು ವಾದ ಮಾಡಿಬಿಟ್ಟು ಅವನ್ನ ಕೇಳ್ಬೋದು. ಹಾಗೆ ಮೇಡಮ್, ಮೊದಲಿಗೆ ಈಗ ಸಾಮಾನ್ಯವಾಗಿ ಮಹಿಳೆಯರಿಗೆ ಉದ್ಯೋಗ ಸ್ಥಳಗಳಲ್ಲಿ ಈ ರೀತಿಯಾಗಿ ಆಕೆಯ ಮಾನಸಿಕ ಘನತೆ, ದೈಹಿಕ ಘನತೆಯನ್ನು ಅಂದರೆ ಅದನ್ನು ಕಡಿಮೆ ಮಾಡುವಂಥ ಅಥವಾ ಅದಕ್ಕೆ ಕೊಂದು ತರುವಂಥ ಕೆಲಸಗಳು ಹೆಚ್ಚಾಗಿ ಆಗ್ತದೆ. ಈಗ ನಿಮಗೆ ಸಾಕಷ್ಟು ದೂರುಗಳು ಬರ್ತಾ ಇರುತ್ತೆ. ಯಾವ ರೀತಿಯಾದಂಥ ದೂರುಗಳು ಬರುತ್ತೆ, ಯಾವ ರೀತಿಯಾಗಿ ನೀವು ಅದನ್ನು ವ್ಯಾಖ್ಯಾನಿಸ್ತೀರಾ ಅಂಥೇಳಿ? ಓಕೆ, ಬಹಳ
ತುಂಬ ಚೆನ್ನಾಗಿ ಹೇಳಿದ್ರಿ. ಮಹಿಳೆಯರು ಸ್ಥಾನಮಾನ ಅಂತ ಹೇಳಿದಾಗ ಮಹಿಳೆಯರ ಸಮಾನವಾದ ಹಕ್ಕುಗಳು ಅಂತ ಬರುತ್ತೆ. ಸೊ ಬಹಳ ಮುಖ್ಯವಾಗಿ ಮಹಿಳೆಯರು ಕೆಲಸಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಂತ ಅವಕಾಶಗಳನ್ನು ನಾವು ಮಾಡಿಕೊಟ್ಟಿದ್ರು, ನ್ಯಾಯ ಎಲ್ಲರಿಗೂ ಸಿಗಲೇಬೇಕು ಅಂತ ಹೇಳಿ. ಸೊ ಆ ನ್ಯಾಯದ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯುವಂಥದ್ದು ತುಂಬ ಮುಖ್ಯ. ಆದರೆ ಅಲ್ಲಿ ಆಕೆಗೆ ಮಾನಸಿಕವಾಗಿ ತೊಂದರೆ ಆಗ್ತಾ ಇದೆ, ದೈಹಿಕವಾಗಿ ತೊಂದರೆ ಆಗ್ತಾ ಇದೆ ಅಂತಂದರೆ ಅವುಗಳನ್ನು ತಡೆಗಟ್ಟಬೇಕು ಅಂತಲೇ ಕಾನೂನುಗಳು ಇರಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಪೋಷ್ ಅಂತ ಹೇಳಿ ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಕಿರುಕುಳವನ್ನು ತಡೆಗಟ್ಟಲಿಕ್ಕೆ ಇರತಕ್ಕಂಥ ಕಾಯ್ದೆ ಇದು. ಸೊ ಈ ಕಾಯ್ದೆಯ ಪ್ರಕಾರದಲ್ಲಿ ಯಾವುದೇ ಮಹಿಳೆ ಕೆಲಸಕ್ಕೆ ಬರ್ತಿದ್ದಾರೆ ಅಂತಂದ್ರೆ ಆ ವಾತಾವರಣ ಅನುಕೂಲಕರವಾಗಿರಬೇಕು. ಸೊ ಅಲ್ಲಿ ಯಾವ್ಯಾವ ಥರದ ದೂರುಗಳು ಅಂತಂದ್ರೆ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಮಹಿಳೆಯರಿಗೆ ಈಗ ಲೈಂಗಿಕವಾಗಿ ತೊಂದರೆ ಕೊಟ್ಟು ಬಿಟ್ರೆ ನಾವು ಬಹುಶಃ ಆಕೆನ ಕೆಳಗಿಟ್ಟುಬಿಟ್ವೇನೋ ಅಂತಕ್ಕಂಥ ಮನೋಭಾವನೆಯಲ್ಲಿ ಸಾಕಷ್ಟು ಅವಮಾನಗಳು, ತೊಂದರೆಗಳು, ದೂರುಗಳನ್ನು ಆಕೆಗೆ ನೀಡುವಂಥದ್ದು ಆಗ್ತಾ ಇರುತ್ತೆ. ಸೊ ಯಾವುದಿಲ್ಲ ಅಂತ ಹೇಳಿದಾಗ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಹೇಗೆ ಹೇಳ್ತೀವಿ ಅಂದರೆ ನಮ್ಮ ಸಂವಿಧಾನದಲ್ಲಿ ತೀರ್ಪುಗಾರರು ಅಥವಾ ನಮ್ಮ ಜಸ್ಟಿಸ್ಗಳು ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಅದು ಎಷ್ಟು ಸುಂದರವಾಗಿದೆ ಅಂತಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಏನು ಲೈಂಗಿಕ ನಮ್ಮ ಕಿರುಕುಳ ಅಂತ ಹೇಳ್ತೀವಿ ಅದು ಮಹಿಳೆಯರ ಸಮಾನತೆಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆ. ಸೊ ಡೈರೆಕ್ಟಾಗಿ ಫಂಡಮೆಂಟಲ್ ರೈಟ್ಸನ್ನೇ ವೈಲೇಟ್ ಮಾಡಿದ ಹಾಗೆ. ಸೊ ಹಾಗಾಗಿ ಆ ಫಂಡಮೆಂಟಲ್ ರೈಟ್ಸನ್ನು ರಕ್ಷಿಸಬೇಕು ಅಂತಲೇ ಈ ಕಾನೂನು ಬಂದಿರುವಂಥದ್ದು. ಸೊ ಆಕೆನ ಹಿಂಬಾಲಿಸುವಂಥದ್ದಾಗಿರ್ಬೋದು, ಅವಮಾನಿಸ್ತಕ್ಕಂಥದ್ದು, ಲೈಂಗಿಕವಾಗಿ ಜೋಕ್ಗಳನ್ನು ಮಾಡ್ತಕ್ಕಂಥದ್ದು, ಆಕೆಯ ಉಡುಪು ಬಗ್ಗೆ ಕಾಮೆಂಟ್ ಮಾಡುವಂಥದ್ದು, ಹೀಗೆ ಇನ್ನಿತರ ಹಲವಾರು ತೊಂದರೆಗಳನ್ನು ಕೊಡ್ತಕ್ಕಂಥ ಪ್ರಸಂಗಗಳು ಕಂಡು ಬರ್ತಾನೆ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಬಂದಾಗ ಈಗ ಮಹಿಳೆ ಅಂತ ಹೇಳಿದಾಗ ಅನಿವಾರ್ಯ ಪರಿಸ್ಥಿತಿಗಳು, ಯಾಕೆ ಕೆಲಸಕ್ಕೆ ಬರ್ತಾರೆ, ಯಾಕೆ ಕೆಲಸಕ್ಕೆ ಬರಲೇಬೇಕು, ಸುಮಾರಷ್ಟು ಸಂದರ್ಭದಲ್ಲಿ ಆಕೆಯ ಪ್ಯಾಷನ್ ಆಗಿರ್ಬೋದು, ಆಕೆಗೆ ಅನಿವಾರ್ಯತೆ ಇರಬಹುದು, ಅಥವಾ ನಾನು ದುಡಿಬೇಕು, ನನಗೂ ಅವಕಾಶ ಇದೆ, ಮತ್ತು ಸಂಸಾರನ ನಾನು ದೂಗಿಸ್ಬೇಕು, ಈ ಎಲ್ಲ ಕಾರಣಗಳಿಂದ ಕೆಲಸಕ್ಕೆ ಬರ್ತಾರೆ ಅಂದರೆ ಆ ಉದ್ಯೋಗದ ಸ್ಥಳ ಹೇಗಿರಬೇಕು ಅಂತ. ಸೊ ಆ ಉದ್ಯೋಗದ ಸ್ಥಳದಲ್ಲಿ ನಾವು ಬಹಳಷ್ಟು ಬಾರಿ ಏನು ಹೇಳ್ತೀವಿ, ಮಹಿಳೆಯರು ಅಕಸ್ಮಾತ್ ದೂರು ತರ್ತಿದ್ದಾರೆ ಅಂತಂದರೆ ಮೊದಲನೇ ಅನುಮಾನ ಮಹಿಳೆಯರ ಕಡೆನೇ ನೋಡ್ಬಿಡ್ತೀವಿ. ಮಹಿಳೆಯರು ದೂರು ತರ್ತಿದ್ದಾರೆ, ಬಹುಶಃ ಈಕೆದೇನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಮತ್ತು ಸುಮಾರಷ್ಟು ಬಾರಿ ನಮ್ಮಲ್ಲಿ ಸ್ವಲ್ಪ ಮಾನ ಮರ್ಯಾದೆ ಅನ್ನೋಂತಕ್ಕಂಥ ಹಂಚಿಕೆಗಳಲ್ಲಿ ದೂರು ಕೊಡದೆ ಹೋಗುವಂಥದ್ದು, ಈ ಥರದ ಸಂದರ್ಭಗಳು ಬರುತ್ತೆ. ದೂರುಗಳು ಅಂತ ಬಂದಾಗ ನಮಗೆ ಅನೇಕ ಬಾರಿ ಕಾಮೆಂಟ್ಸ್ ಮಾಡ್ತಾರೆ ಅಥವಾ ಗಾಸಿಪ್ಸ್ ಅಂತ ಹೇಳ್ತೀವಿ, ಆಕೆಯ ಲೈಂಗಿಕ ಸ್ವಭಾವಗಳ ಬಗ್ಗೆ ಮಾತುಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಸುಳ್ಳೆ ಹಬ್ಬಿಸುವಂಥದ್ದಾಗಿರ್ಬೋದು, ಅಥವಾ ಆಕೆಯ ಸಂಬಂಧಗಳು ಹೊಂದಿದ್ದಾರೆ ಬೇರೆಯವ್ರ ಜೊತೆಗೆ ಅಂತ, ಬೇರೆಯವ್ರ ಜೊತೆ ಓಡಾಡಿದ್ರು ಕೂಡಲೇ ಸಂಬಂಧ ಕಲ್ಪಿಸಿ ಮಾತಾಡುವಂಥದ್ದಾಗಿರ್ಬೋದು, ಆಕೆಯ ಜೊತೆಗೇನೆ ಲೈಂಗಿಕ ಬಯಕೆಗಳಿಗೋಸ್ಕರ ಬೇಡಿಕೆಗಳನ್ನು ಈಡುವಂಥದ್ದು, ಈ ಥರದ ತೊಂದರೆಗಳನ್ನು ಕೆಲಸದ ಸ್ಥಳಗಳಲ್ಲಿ ಕಾಣ್ಬೋದಾಗಿರುತ್ತೆ. ಇದು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಎರಡೂ ರೀತಿಯಲ್ಲೂ ತೊಂದರೆ ಕೊಡುವಂಥದ್ದಾಗಿರುತ್ತೆ. ಓಕೆ, ಹಾಗೆ ಈ ಥರದ ದೂರುಗಳನ್ನು ನೀಡೋದಕ್ಕೆ ಮಹಿಳೆಯರು ಸಹಜವಾಗಿ ಹಿಂದೇಟು ಹಾಕ್ತಾರೆ. ಒಂದು ಇಂಥದ್ದನ್ನು ಕೆಲವರು ನೆಗ್ಲೆಕ್ಟ್ ಮಾಡಿಬಿಡೋಣ, ನಮಗೆ ಅದರ ಸಹವಾಸ ಬೇಡ ಅಂದ್ಕೊಂಡು ಇದು ಮಾಡ್ತಾರೆ. ಬಟ್ ಒಂದು ಕಂಪನಿ ಒಂದು ಉದ್ಯೋಗದ ಸ್ಥಳ ಅಂತ ಬಂದಾಗ ಅಲ್ಲಿ ಯಾರಿಗೆ ಇದರ ಕುರಿತಾಗಿ ದೂರನ್ನು ನೀಡಬೇಕಾಗತ್ತೆ, ಹೇಗೆ ದೂರನ್ನು ನೀಡಬೇಕಾಗತ್ತೆ ಅಂತ? ಓಕೆ, ತುಂಬ ಮುಖ್ಯವಾದ ಪ್ರಶ್ನೆ ಇದು. ನಾನು ಅದಕ್ಕೆ ಆಗಲಿದ್ದೇನೆ ದೂರು ಅಂತ ಹೇಳ್ತಾ ಇದ್ದೆ. ಅನೇಕ ಬಾರಿ ಒಂದು ಮಾನ ಮರ್ಯಾದೆಯನ್ನು ಅಥವಾ ನಾನು ದೂರು ಕೊಟ್ಟರೆ ನನ್ನನ್ನೆಲ್ಲಿ ಅನುಮಾನವಾಗಿ ನೋಡ್ತಾರೋ ಮತ್ತು ನನ್ನನ್ನು ಕೆಲಸದಿಂದ ತೆಗೆದುಬಿಡ್ತಾರಾ ಅನ್ನೋಂಥ ಭಯದಿಂದ ಮಹಿಳೆಯರು ಹಿಂದೆ ಉಳಿಬೋದು. ಖಂಡಿತ ಇಲ್ಲ. ಮಹಿಳೆಯರಿಗೆ ನಿಮಗೆ ತೊಂದರೆ ಆಗ್ತಿದೆ ಅಂತಂದರೆ ದೂರು ಕೊಡಲಿಕ್ಕೇ ಕಾನೂನಿದೆ. ಸೊ ಆ ಕಾನೂನನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಈ ಕಾನೂನಿನ ಹಿನ್ನೆಲೆಯಲ್ಲಿ ಪ್ರತಿ ಸಂಸ್ಥೆಗಳಲ್ಲಾಗಿರ್ಬೋದು, ಕಂಪನಿಗಳಲ್ಲಿ ಆಗಿರ್ಬೋದು, ಆಂತರಿಕ ದೂರು ಸಮಿತಿಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲಿ 10 ಜನಕ್ಕಿಂತಲೂ ಹೆಚ್ಚಿನದಾಗಿ ಎಂಪ್ಲಾಯೀಸ್ ಇರ್ತಾರೆ ಅಲ್ಲಿಯೇ ಒಂದು ಮಹಿಳೆಯ ಒಂದು ಚೇರ್ಮನ್ಶಿಪ್ಪಲ್ಲಿನೇ ಒಂದು ಆಂತರಿಕ ದೂರು ಸಮಿತಿಯನ್ನು ಮಾಡಲಿಕ್ಕಿದೆ ಅವಕಾಶ. ನೇರವಾಗಿ ನೀವು ಅಲ್ಲಿಗೆ ಹೋಗಿ ದೂರನ್ನು ನೀಡಬಹುದು. ನಿಮಗೆ ಒಂದು ವೇಳೆ ಆಂತರಿಕ ಸಮಿತಿಯಲ್ಲಿ ದೂರು ಕೊಡಲಿಕ್ಕೆ ಸ್ವಲ್ಪ ಪರವಾಗಿಲ್ಲ, ನಾನು ಬೇರೆ ಕಡೆನೇ ದೂರು ಕೊಡ್ತೀನಿ ಅಂತಂದರೆ ಖಂಡಿತವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಡ್ಬೋದು. ಜಿಲ್ಲಾ ಪ್ರಾಧಿಕಾರದ ಸಮಿತಿ ಕೂಡ ಇದೆ. ಅಲ್ಲಿ ಆಂತರಿಕ ಸಮಿತಿ ಇಲ್ವೋ ಅಥವಾ ನಮಗೆ ಪರವಾಗಿಲ್ಲ ಆಂತರಿಕ ಸಮಿತಿ ಮುಂದೆ ಹೋಗ್ತೀನಿ ಅಂತ ಹೇಳ್ತೀವೋ ಅಲ್ಲಿ ಲೋಕಲ್ ಕಮಿಟಿ ಕೂಡ ಇರುತ್ತೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೋಗಿ ದೂರನ್ನು ಕೊಡ್ಬೋದು. ಜೊತೆಗೆ ನಮ್ಮ ಆನ್ಲೈನ್ ವಿಚಾರಕ್ಕೆ ಬಂದರೆ ಶಿ ಬಾಕ್ಸ್ ಅಂತ ಇದೆ. ಸೊ ಶಿ ಬಾಕ್ಸ್ ಮೂಲಕ ಕಂಪ್ಲೇಂಟ್ ಕೊಟ್ಟು ಎಗೇನ್ ಅದು ಮತ್ತು ನಮ್ಮ ಲೋಕಲ್ ಅಥಾರಿಟೀಸಿಗೇ ಬರುತ್ತೆ. ಸೊ ದೂರು ಕೊಡಲಿಕ್ಕೆ ಖಂಡಿತ ಅವಕಾಶ ಇದೆ. ದೂರನ್ನು ಕೊಡಿ, ಇದು ನಿಮ್ಮದು ತಪ್ಪಲ್ಲ ಅನ್ನೋದನ್ನು ಮತ್ತೆ ನೀವು ಅರ್ಥ ಮಾಡ್ಕೊಳ್ಳೋಣ. ಯಾರು ನಿಮ್ಮ ಜೊತೆ ಕೆಟ್ಟದಾಗಿ ವರ್ತನೆ ಮಾಡ್ತಾರೋ ಅವರುಗಳದ್ದು ತಪ್ಪು. ಹಾಗಾಗಿ ದಯಮಾಡಿ ಮುಂದೆ ಬಂದು ದೂರು ಕೊಡೋದಕ್ಕೆ, ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ, ನಿಮ್ಮ ಘನತೆಯನ್ನು ರಕ್ಷಿಸಲಿಕ್ಕೆ ಮುಂದಾಗಿ. ಓಕೆ ಮೇಡಮ್, ಹಾಗೆ ಸರ್, ಈಗ ಮಹಿಳೆಯ ಘನತೆ ವಿಚಾರ ಅಂತ ಬಂದಾಗ ಅಪರಾಧ ಜೊತೆಗೆ ಅದರ ಸಾಕ್ಷಿಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಥರದ ಸಾಕ್ಷಿಗಳನ್ನು ಕಾನೂನು ಮಾನ್ಯ ಮಾಡುತ್ತೆ ಅಂತ? ಈ ಸಾಕ್ಷಿಗಳಲ್ಲಿ ವಿಚಾರ ಬಂದಾಗ ಮುಖ್ಯವಾಗಿ ನೀವು ಮೊದಲೇ ಕಾನೂನು ಸಲಹೆ ಪಡೆದು, ಈಗ ದೂರಿನ ವಿಷಯಕ್ಕೆ ಮೊದಲಕ್ಕೆ ಇನ್ನೊಂದು ಹೇಳ್ತೀನಿ,
ಒಳ್ಳೆಯದಂದರೆ ಮೊದಲೇ ಕಾನೂನು ಸಲಹೆ ಪಡೆದುಬಿಟ್ಟು ಪ್ರೈವೇಟ್ ಕಂಪ್ಲೇಂಟ್ ಅಂತಲೂ ಮಾಡ್ಬೋದು. ಪೊಲೀಸರಿಗೆ ಹೋಗಿ ಹೆದರ್ಕಾಗ್ತದಾ? ಬೇಡ. ಮ್ಯಾಜಿಸ್ಟ್ರೇಟ್ ಮುಂದೂ ಡೈರೆಕ್ಟ್ ಕಂಪ್ಲೇಂಟ್ ಮಾಡ್ಬೋದು. ಅದು ಒಂದು ಸಾಕ್ಷಿ ವಿಚಾರ ನೀವು ಕೇಳಿದಿರಿ. ಇವಾಗ ಸಾಕ್ಷಿನಲ್ಲಿ ಮುಖ್ಯವಾಗಿ ಮೌಖಿಕ ಸಾಕ್ಷಿ ಮತ್ತು ದಾಖಲೆಯ ಸಾಕ್ಷಿ, ಓರಲ್ ಟೆಸ್ಟಿಮನಿ ಮತ್ತು ಡಾಕ್ಯುಮೆಂಟರಿ ಟೆಸ್ಟಿಮನಿ ಅಂತ ಹೇಳ್ತಾರೆ. ನೀವೊಂದು ಲಿಖಿತ ಅರ್ಜಿ ಕೊಟ್ಟರೆ ಅದು ದಾಖಲೆಗೊಳಪಡ್ತದೆ. ಮತ್ತು ಅದರ ಜೊತೆ ಈಗಂತೂ ಎಲೆಕ್ಟ್ರಾನಿಕ್ ಸಿಸ್ಟಮ್ಸು, ವಾಯ್ಸ್ ರೆಕಾರ್ಡಿಂಗ್ಸು ಇವೆಲ್ಲ ಬಂದಿವೆ. ಅವು ಸಹಿತ ದಾಖಲೆಗಳಾಗ್ತವೆ, ಸಾಕ್ಷಿಗಳಾಗ್ತವೆ. ಆಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾದರೆ ಅವರು ಆ ಇನ್ವೆಸ್ಟಿಗೇಷನಲ್ಲಿ ಏನೇನು ಈ ಚಾರ್ಜ್ ಶೀಟ್ ಅಂತ ಹಾಕ್ತಾರೆ, ಅಂದ್ರೇನೋ ಅಪರಾಧದ ಪಟ್ಟಿ ಅಂತ ಹಾಕ್ತಾರೆ, ಅದರ ಜೊತೆ ಹಾಗೇ ಇರೋದಲ್ಲ. ಪೊಲೀಸರು ಸಂಶಯ ಇದೇನೇನೋ ಅದನ್ನು ಇನ್ವೆಸ್ಟಿಗೇಷನ್ ತನಿಖೆ ನಡೆಸಿದ ಮೇಲೆ ಅದರ ಜೊತೆ ಸಾಕ್ಷ್ಯ ಸಂಗ್ರಹಣೆದ್ದು ಅವರಿಗೆ ಸಹಕಾರ ನೀವು ಕೊಟ್ಟರೆ ಸಾಕ್ಷ್ಯ ಸಂಗ್ರಹಣೆದ ಜವಾಬ್ದಾರಿ ಪೊಲೀಸರದ್ದು. ಪೊಲೀಸರು ಏನೇನು ಕಲೆಕ್ಟ್ ಮಾಡ್ಕೋತಾರೆ ಅವೆಲ್ಲ ಸಾಕ್ಷಿಯ ಭಾಗಗಳಾಗ್ತವೆ. ಸೊ ಓರಲ್ ವಿಟ್ನೆಸ್ನಲ್ಲಿ ಅಥವಾ ಏನು ಮೌಖಿಕ ಸಾಕ್ಷಿನಲ್ಲಿ ನಿಯಮದಲ್ಲದೆ ನಿಮ್ಮ ಜೊತೆ ಯಾರಿದ್ದರು ಎಂತಿದ್ರು ಅನ್ನೋದು ನೋಡಬೇಕು. ಆಮೇಲೆ ಸಾಕ್ಷಿನಲ್ಲಿ ಭಾಳಷ್ಟು ಜನ ಇದಕ್ಕೆ ಹಿಂಸರಿತಾರೆ. ಏನಂದರೆ ಸಾಕ್ಷಿ ಅಂದರೆ ಮತ್ತೇನೂ ಇಲ್ಲ. 5 ವಿಚಾರಗಳನ್ನ ಹೇಳ್ಬಿಡ್ತೀನಿ. ಸಾಕ್ಷಿನ ಹ್ಯಾಕ್ ಕ್ರೋಢೀಕರಿಸ್ಬೇಕಂದ್ರೆ ನೀವು ಮೊದಲು ಕಂಪ್ಲೇಂಟ್ ಕೊಡುವಾಗ, ದೂರು ಕೊಡುವಾಗ ಆ ದೂರಿನಲ್ಲಿ 5 ವಿಚಾರಗಳನ್ನ ಸೇರಿಸ್ಕೊಂಡ್ಬಿಡ್ಬೇಕು. ಸಾಕ್ಷಿ ತಾನಾಗೆ ಸಿಗುತ್ತೆ. ಏನು? ಟೈಮ್ ಅಂದರೆ ಸಮಯ, ಡೇಟ್ ದಿನಾಂಕ ಗೊತ್ತಿದ್ದರೆ ಅಥವಾ ಹೆಚ್ಚು ಹಿಂದೆ ಮುಂದೆ ವಾರ, ಸೋಮವಾರನೋ ಮಂಗಳವಾರನೋ ಹೀಗೆ. ಟೈಮ್, ಡೇಟ್, ಪ್ಲೇಸ್, ಸ್ಥಳ ಸರಿಯಾಗಿರಬೇಕು, ನಮೂದಿಸಬೇಕು. ಸ್ಥಳ, ಟೈಮ್, ಡೇಟ್, ಪ್ಲೇಸ್. ಪರ್ಸನ್, ಯಾರು ನಿಮ್ಮ ಜೊತೆ ಯಾವ ರೀತಿ ಮಾಡಿದ್ರು, ಪರ್ಸನ್ ಅಥವಾ ಪರ್ಸನ್ಸ್ ಯಾರ್ಯಾರು ಇದ್ದರು ಇದನ್ನು ಮಾಡಿದ್ರು ಅದನ್ನು ಸರಿಯಾಗಿ ಹೇಳಿದರೆ ಅನ್ನೋನು ಇರ್ಬೋದು. ನೀವು ದೂರನ್ನು ಗುರುತಿರದ ವ್ಯಕ್ತಿಯ ಮೇಲೆ ಸಹಿತ ದಾಖಲಿಸ್ಬೋದು. ಆಮೇಲೆ ಇವೆಂಟ್, ಘಟನೆ ಏನು ನಡೀತು, ಟೈಮ್, ಡೇಟ್, ಪ್ಲೇಸ್, ಪರ್ಸನ್ ಆ್ಯಂಡ್ ಇವೆಂಟ್. ಘಟನೆ ಏನು ನಡೀತು ಇದನ್ನು ನೀವು ವಿವರಿಸಿ ಹೇಳಿಬಿಟ್ರೆ ಸಾಕು. ಮುಂದಿನ ಕೆಲಸ ಸಾಕ್ಷ್ಯ ಸಂಗ್ರಹಣೆ ಕೆಲಸ ತನಿಖಾಧಿಕಾರಿಗಳಿಗೆ ಬಿಟ್ಟದ್ದು. ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟರೆ ಮ್ಯಾಜಿಸ್ಟ್ರೇಟ್ ಮುಂದೆ ನೇರವಾಗಿ ನೀವು ಅಲ್ಲಿಯೂ ಕೂಡ ಮೌಖಿಕ ಕಂಪ್ಲೇಂಟ್ ಕೊಟ್ಟರು ಮ್ಯಾಜಿಸ್ಟ್ರೇಟ್ ನೀವೇನು ಹೇಳ್ತೀರೋ ಅದನ್ನು ಬರ್ಕೊಂಡು ಬಿಟ್ಟು ಪೊಲೀಸರಿಗೆ ತನಿಖೆಗೆ ಆದೇಶ ಮಾಡ್ಬೋದು. ನಿಮಗೇನು ನಿಮ್ಮ ಪ್ರವೇಶಿಗೆ ಗಣತಿ ಬರ್ತದೆ. ಜನ ಏನೋ, ಸಮಾಜ ಏನೋ, ನನ್ನ ಬಗ್ಗೆ 2 ಬಗ್ಗೆ ಮಾತಾಡ್ಕೋತಾರೆ, ನನ್ನ ಹೆಸರು ಕೇಳುತ್ತೆ, ಮಹಿಳೆಯರಿಗೆ ಇದು ಸಾಮಾನ್ಯವಾಗಿರುತ್ತೆ. ಅದನ್ನೆಲ್ಲ ದೂರ ಬಿಟ್ಬಿಟ್ಟು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಸಹಿತ ನೀವು ನೇರವಾಗಿ ತೊಗೋಬೋದು. ಹೆದರಬೇಕಾದಿಲ್ಲ. ಇನ್ ಕ್ಯಾಮ್ರಾ ಅಂತಂದರೆ ಗೌಪ್ಯವಾಗಿ ಕೋರ್ಟ್ಗಳ ಎಲ್ಲ ಕೋರ್ಟ್ಗಳಿಗೂ ಓಪನ್ ಕೋರ್ಟ್ ಅಂತ ಹೇಳ್ತಾರೆ. ಆದರೆ ಇಂಥ ವಿಷಯಗಳಲ್ಲಿ ಎಲ್ಲಿ ಮಹಿಳೆಯರ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳದ ವಿಚಾರಗಳಿವೋ ಈ ಪ್ರಕರಣಗಳನ್ನು ನ್ಯಾಯಾಲಯದ ಬಾಗಿಲು ಮುಚ್ಚಿಬಿಟ್ಟು ಕೇವಲ ಸಾಕ್ಷಿದಾರರು, ಕೇವಲ ನೊಂದ ಮಹಿಳೆ ಮತ್ತು ಏನು ನ್ಯಾಯಾಧೀಶರು, ಅವರ ನ್ಯಾಯವಾದಿಗಳು ಇಷ್ಟೇ ಇರತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಸೊ ಮಹಿಳೆಯರು ಇದನ್ನು ಸದುಪಯೋಗ ಪಡ್ಕೊಂಡು ಮುಂದೆ ಬರುವಂಥ ವಿಚಾರ ಮಾಡಬೇಕು. ಇದಕ್ಕಾಗಿ ನಿಮಗೆ ಕಾನೂನು ಸಲಹೆ ಪಡೆದು ಅಥವಾ ನಿಮ್ಮ ಆಪ್ತ ವಕೀಲರನ್ನು ಕಾಣ್ಕೊಳ್ಳೋದು ಒಳ್ಳೆಯದು. ಓಕೆ ಸರ್, ಹಾಗೆ ನೋಡಿ, ಮಹಿಳೆಯರ ಸೌಮ್ಯಶೀಲತೆಯನ್ನು ಕೇರಳಿಸುವುದು ಅಂಥೇಳಿ ಹೇಳ್ತಾರೆ. ಉದ್ಯೋಗ ಸ್ಥಳದಲ್ಲಾಗಿರ್ಬೋದು, ಬೇರೆ ಯಾವುದೇ ಜಾಗಗಳಲ್ಲಾಗಿರ್ಬೋದು, ಸೌಮ್ಯವಾಗಿರುವ ಮಹಿಳೆಯನ್ನು ಕೆರಳಿಸುವಂಥದ್ದು ಅಂಥೇಳಿ ಒಂದು ನಾವು ಪದವನ್ನು ಮೆನ್ಷನ್ ಮಾಡೋದೇ ಆದರೆ ಇದನ್ನು ಕಾನೂನು ಯಾವ ರೀತಿ ವ್ಯಾಖ್ಯಾನ ಮಾಡುತ್ತೆ ಅಥವಾ ಯಾವ ರೀತಿ ಹೇಳ್ತಾರೆ ಅಂಥೇಳಿ? ಇದನ್ನು ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ. ಇದಕ್ಕೆ ಹೇಳೋದಂದರೆ ಇಂಗ್ಲೀಷ್ನಲ್ಲಿ ಔಟ್ರೇಜಿಂಗ್ ದಿ ಮಾಡೆಸ್ಟಿ ಆಫ್ ವುಮನ್ ಭಾಳ ಚೆನ್ನಾಗಿ ಪರಿಗಣಿಸಿದ್ದಾರೆ. ಮಾಡೆಸ್ಟಿ ಅಂದ್ರೇ ಸೌಮ್ಯಶೀಲತೆ, ಸಭ್ಯತೆ, ವಿನಮ್ರತೆ. ಅದು ಯಾವ ರೀತಿ ವ್ಯಾಖ್ಯಾನಿಸಲಾಗಿದೆ ಅಂದರೆ ಹೆಣ್ಣಿಗೆ ಇದಕ್ಕೆ ತನ್ನಿಂತಾನೇ ಹೆಣ್ಣಾಗಿ ಹುಟ್ಟಿದ್ದರಿಂದಲೇ ಬಂದಿರುವಂಥದ್ದು ಮಾಡೆಸ್ಟಿ, ಸೌಮ್ಯವಾದ ಗುಣ. ಅದನ್ನು ಔಟ್ರೇಜ್ ಮಾಡೋದಂದರೆ ಭುಗಿಲಿಳಿಸೋದು, ಕ್ರೋಧಿಸೋ ಅಥವಾ ಏನು ಕೆರಳಿಸುವಂಥ ಒಂದು ವಿಚಾರಕ್ಕೆ ಬರೋದು. ಇದನ್ನೇ ಮೊದಲು ಅಪರಾಧವಾಗಿ ವ್ಯಾಖ್ಯಾನಿಸಲಾಗಿದೆ. ಯಾವ ರೀತಿ? ಒಂದು, ಯಾವುದೇ ರೀತಿ ಯಾರೋ ಒಬ್ಬ ಪುರುಷ ಅಥವಾ ಹೂಸೋಯವರ್ ಅಂತಿದೆ, ಹೂಯವರ್, ಒಬ್ಬ ಮಹಿಳೆ ಮತ್ತೊಬ್ಬ ಮಹಿಳೆಯ ಏನೋ ಕಿರುಕುಳಕ್ಕೆ, ಲೈಂಗಿಕ ಕಿರುಕುಳಕ್ಕೆ ಪ್ರಚೋದಿಸಬಹುದು, ಅವಳು ಕೂಡ ಅಪರಾಧಿ ಆಗ್ತಾಳೆ. ಇದನ್ನು ಪರಿಗಣಿಸಿ ಇಟ್ ಈಸ್ ನ್ಯೂಟ್ರಲ್ ಜನರಲ್ ಲಾ. ಓಕೆ. ಅಥವಾ ಪುರುಷನೂ ಆಗಿರ್ಬೋದು. ಕೆಲವೊಂದು ಪ್ರಕರಣಗಳಲ್ಲಿ ಆಗಿರುತ್ತೆ, ಏನೋ ಒಬ್ಬ ಮಹಿಳೆ ಮತ್ತೊಬ್ಬ ಮಹಿಳೆಯನ್ನು ಪ್ರಚೋದಿಸಿ ಪುರುಷನಿಗೆ ಒಪ್ಪಿಸುವಂಥದ್ದು ಆಗಿರ್ಬೋದು. ಯಾವ್ಯಾವ ರೀತಿ ನಡೀತದೆ. ಸೊ ಇಲ್ಲಿ ಯಾವುದೇ ರೀತಿಯ ಪ್ರಯತ್ನ ಜೊತೆಗೆ ಅಪರಾಧಿಕ ಬಲ ಅಂದ್ರೆ ಕ್ರಿಮಿನಲ್ ಫೋರ್ಸನ್ನು ಯಾವುದೇ ರೀತಿ ಬಳಸೋದು, ಕೈ ಹಿಡಿದೆಳೆದ್ನೋ ಅಥವಾ ಮತ್ತೊಂದೇನೋ ಅಥವಾ ಅವಾಚ್ಯವಾಗಿ ಬೇದ್ನೋ, ಅಶ್ಲೀಲ ಪದಗಳನ್ನು ಬಳಸಿದ್ನೋ, ಅಥವಾ ಏನೋ ತನ್ನ ಲೈಂಗಿಕ ಸಮ್ಮತಿಗಾಗಿ ಒಪ್ಪಿಸೋಕೆ ಬಲ ಪ್ರಯತ್ನ ಮಾಡಿದ್ನೋ, ಅಥವಾ ಅಶ್ಲೀಲ ಚಿತ್ರಗಳನ್ನು ತೋರಿಸಿದ್ನೋ, ಯಾವುದೇ ರೀತಿ ಅಂದ್ರೆ ಕೈಂಡ್ ಆಫ್ ಎಂಟಾಸ್ಮೆಂಟ್, ಇಂಡ್ಯೂಸ್ಮೆಂಟ್ ಗೊತ್ತಿಲ್ಲ, ಅಥವಾ ಏನೋ ಮತ್ತೊಬ್ಬರು ಔಷಧ ಕೊಟ್ಟು ದುರ್ಬಳಕೆ ಮಾಡಿಕೊಂಡು ಇವೆಲ್ಲನೂ ಆಗ್ಬೋದು. ಇಲ್ಲಿ ಘನತೆ ಮತ್ತು ಇದನ್ನು ಹೇಳಬೇಕಂತಂದ್ರೆ ವಿಚಾರದಾಗ ಈ ಲೈಂಗಿಕ ಕಿರುಕುಳವನ್ನು ಕೇವಲ ಕಿರುಕುಳವನ್ನು
ಈ ರೇಪ್ ಅಥವಾ ಅತ್ಯಾಚಾರ ಅಥವಾ ಮಾನಭಂಗಕ್ಕೆ ಸ್ವಲ್ಪ ವ್ಯತ್ಯಾಸವಾಗಿ ನೋಡಬೇಕು. ಹ್ಮ್. ಡಿಗ್ರಿ ಆಫ್ ಪ್ರೂಫ್ ನೀವು ಸಾಕ್ಷಿ ಕೇಳಿದ್ರಿ, ಇಲ್ಲಿ ಅದು ಅಪರಾಧಿಕ ಮನಸ್ಸು ಅಂತ ಹೇಳ್ತೇವೆ, ಅದನ್ನು ವ್ಯಕ್ತಪಡಿಸಿಬಿಟ್ರೆ ಸಾಕು, ಕ್ರಿಯೆ ಮಾಡಿರಬೇಕಂತೇನೇ ಇಲ್ಲ. ಆತನ ಮನಸ್ಥಿತಿಯನ್ನು ಮನಸ್ಥಿತಿಯನ್ನು ಸಾಕು, ಆ ಮನಸ್ಥಿತಿಯನ್ನು ಪರಿಗಣಿಸಿದ್ರೆ ನ್ಯಾಯಾಲಯಕ್ಕೆ ಪರಿಗಣಿಸುವಂಗೆ ಒಪ್ಪಿಸುವಂಗೆ ನ್ಯಾಯಾಲಯ ಒಪ್ಪು ರೀತಿ ಹೇಳಿಬಿಟ್ರೆ ಸಾಕು. ಇತರ ಹೆಚ್ಚಿನ ಪುರಾವೆಗಳು ಇಲ್ಲಿ ಬೇಕಾಗಿಲ್ಲ ಓಕೆ. ಅಪರಾಧವನ್ನು ಸಿದ್ಧಪಡಿಸಲಿಕ್ಕೆ ಮತ್ತು ಆ ವ್ಯಕ್ತಿಯನ್ನು ಶಿಕ್ಷೆಗೆ ಒಳಪಡಿಸಲಿಕ್ಕೆ. ಓಕೆ ಮೇಡಮ್, ಇನ್ನು ಈ ಥರದ ವಿಚಾರಗಳಲ್ಲಿ ಬದಲಾವಣೆ ಅನ್ನುವಂಥದ್ದು ಬಹಳ ಮುಖ್ಯ. ಈಗ ದೂರು ಕೊಡೋದಾಗಿರ್ಬೋದು, ಅಥವಾ ಅದನ್ನು ನಾವು ದೂರು ಕೊಟ್ಟ ನಂತರ ಅದನ್ನು ನಾವು ಕೋರ್ಟ್ ಮುಂದೆ ಸಾಕ್ಷಿಗಳ ಸಮೇತ ಪ್ರೂವ್ ಮಾಡಿ ಶಿಕ್ಷೆಗೆ ಒಳಪಡಿಸೋದ್ರ ಜೊತೆಗೆ ಈ ಥರದ ಅಸಭ್ಯ ವರ್ತನೆಗಳಾಗದೇ ಇರೋ ಹಾಗೆ ನಾವು ಹೇಗೆ ಬದಲಾವಣೆಗಳನ್ನು ತರ್ಬೋದು ಅಂಥೇಳಿ. ಓಕೆ, ಬಹಳ ಮುಖ್ಯವಾಗಿ ಇಲ್ಲಿ ನಡೆಯುವಂಥದ್ದು ಹೇಗೆ ಅಂದರೆ ಅಧಿಕಾರದ ಸಮೀಕರಣ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದಲೇ ಮಹಿಳೆಯರಿಗೆ ತೊಂದರೆಗಳಾಗತ್ತೆ. ನೋಡಿ, ನಿಮಗೆ ಪ್ರಮೋಷನ್ ಬೇಕಾ, ನನ್ನ ಜೊತೆ ನೀನು ಹೀಗೆ ವರ್ತಿಸಬೇಕು ಅಂತ ಹೇಳಿ. ಸೊ ಈ ರೀತಿಯಾಗಿ ನಾವು ಬೆದರಿಕೆ ಹೊಡ್ಡಿನೋ ಅಥವಾ ಮತ್ತೊಂದು ಹಾಕಿ ಸಮಸ್ಯೆ ಮಾಡ್ತಿದ್ದಾರೆ ಅಂತಂದರೆ ದೇ ವಿಲ್ ಆಸ್ಕ್ ಫಾರ್ ಬೇರೆ ಬೇರೆ ಥರ ಪ್ಲೆಷರ್ಸನ್ನು ಕೇಳೋಂಥವರೇ ಇರ್ತಾರೆ. ಸೊ ಉದಾಹರಣೆಗೆ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ಶುರು ಮಾಡೋಂಥವ್ರು ನೆಕ್ಸ್ಟ್ ಮುಂದುವರಿಸ್ತಾ ಹೋಗ್ತಾರೆ. ಸೊ ಇಲ್ಲಿ ಬದಲಾವಣೆ ಅಂತ ಹೇಳಿದಾಗ ಯಾರನ್ನ ನಿಮಗೆ ನೇರವಾಗಿ ಕೇಳ್ತಾ ಇದ್ದಾರೆ, ನಿಮ್ಮೊಟ್ಟಿಗೆ ಆ ವರ್ತನೆಗಳು ಬರ್ತಾ ಇದೆ ಅಂತಂದರೆ ಸೊ ನಿಮ್ಮಿಂದ ಬದಲಾವಣೆ ಖಂಡಿತ ಸಾಧ್ಯ ಇದೆ. ಹೇಗೆ, ಮೊದಲು ಇದನ್ನು ನೆಗ್ಲೆಕ್ಟ್ ಮಾಡಲೇಬೇಡಿ, ನಿರ್ಲಕ್ಷಿಸಬೇಡಿ ಇದನ್ನು. ಸೊ ನಿಮಗೆ ಇಷ್ಟ ಇಲ್ಲ ಅನ್ನೋದನ್ನು ನೇರವಾಗಿ ಆ ವ್ಯಕ್ತಿಗೆ ತಿಳಿಸಿ. ಇಲ್ಲ, ನನ್ನ ಜೊತೆ ನೀವು ಹೀಗೆ ಮಾತಾಡಬೇಡಿ, ನನ್ನ ಜೊತೆ ನೀವು ಹೀಗೆ ವರ್ತಿಸಬೇಡಿ, ನನಗಿದು ಇಷ್ಟ ಇಲ್ಲ. ಮೊದಲನೇ ಪಾಯಿಂಟ್ ನೀವು ಅಲ್ಲಿಂದನೇ ಶುರು ಮಾಡಿ. ನೆಕ್ಸ್ಟು ಖಂಡಿತ ಈ ವಿಚಾರದ ಬಗ್ಗೆ ದೂರು ಕೊಡಿ. ನಿಮ್ಮ ಪ್ರತಿ ಸಂಸ್ಥೆಗಳಲ್ಲೂ ಆಂತರಿಕ ದೂರು ಸಮಿತಿಗಳು ಇರಲೇಬೇಕು, ಅದು ಇರಬೇಕು ಅಂತಲೇ ಕಾನೂನು ಇರುವಂಥದ್ದು. ಸೊ ಅಲ್ಲಿ ದೂರನ್ನು ನೀವು ದಾಖಲಿಸಿ, ಆ ದೂರನಿಗೆ ನಿಮಗೇನು ಪರಿಹಾರ ಬೇಕು ಖಂಡಿತ ನೀವು ಅವಕಾಶ ಇದೆ, ಕಾನೂನಿದೆ, ಅದರ ಸದುಪಯೋಗವನ್ನು ಪಡ್ಕೊಳ್ಬಹುದು ಅಂತ. ಮತ್ತು ಬೇಡದ ವರ್ತನೆಯನ್ನು ಯಾವತ್ತಿಗೂ ಒಪ್ಕೊಳ್ಬೇಡಿ. ಸೊ ನಾವು ಭಯದಿಂದ ಒಪ್ಕೊಳ್ಳೋವಂಥದ್ದು ಇರುತ್ತೆ, ಸೇಮ್ ನಾವು ಆಗಲೇ ಬೇರೆ ಬೇರೆ ರೀಸನ್ಸಿಂದ ನಮಗೆ ಬೇಡ ಅಂತ ಅನ್ನಿಸ್ತಿದೆ ಅಂತಂದರೆ ಇದು ನಿಮ್ಮ ಹಕ್ಕು. ನಿಮ್ಮ ಹಕ್ಕಿನ ಉಲ್ಲಂಘನೆಯನ್ನು ನೀವು ತಡೆಗಟ್ಟಬೇಕು ಅಂತಂದರೆ ನೀವು ಮುಂದಾಗಿ ನೀವು ಹೇಳಿ, ಇಲ್ಲ ನನಗೆ ಬೇಡ. ಬಹಳ ಮುಖ್ಯವಾಗಿ ನೀವು ಧ್ವನಿ ಎತ್ತಿ ಮಾತಾಡಿ, ಅದನ್ನು ವಿರೋಧಿಸಿ. ಓಕೆ, ಹಾಗೆ ಸರ್, ಈ ಥರದ ಒಂದು ಕಾನೂನಿನ ಅರಿವು ಮಹಿಳೆಯರಿಗೂ ಇರಬೇಕು, ಜೊತೆಗೆ ಯಾವುದೇ ಒಂದು ಉದ್ಯೋಗಸ್ಥ ಕಂಪನಿ ಆಗಿರ್ಬೋದು ಆ ಕಂಪನಿಗಳಿಗೂ ಇರಬೇಕಾಗ್ತದೆ. ಒಂದು ಆಂತರಿಕ ಸಮಿತಿ ಇರಬೇಕು, ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ನಾವು ಅವರಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ಅರಿವು ಕಂಪನಿಯ ಮಾಲೀಕರಿಗೂ ಕೂಡ ಇರಬೇಕಾಗುತ್ತೆ. ಈ ಕಾನೂನು ಚೌಕಟ್ಟಿನಲ್ಲಿ ಈ ಥರದ ಒಂದು ದೂರುಗಳು ಬಂದಾಗ ಇದು ನಿಜಕ್ಕೂ ಸರಿಯಾಗಿ ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಂದು ಪೊಲೀಸರು ಈ ಥರದ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸ್ತಾರಾ, ಅದರ ಕುರಿತಾಗಿ ನಿಜಕ್ಕೂ ನ್ಯಾಯಾಲಯಗಳಲ್ಲಿ ನಮಗೆ ನ್ಯಾಯ ಸಿಗ್ತದಾ ಅನ್ನುವಂಥದ್ದೇ ಬಹಳ ದೊಡ್ಡ ಪ್ರಶ್ನೆ. ಇದಕ್ಕೇನು ಹೇಳ್ತೀರಾ ಸರ್? ನ್ಯಾಯಾಲಯದಲ್ಲಿ ಬರುವ ಪ್ರಕರಣಗಳನ್ನು ಪರಿಗಣಿಸಿಬಿಟ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಮಹಿಳೆ ಈ ಲಿಬ್ರೇಷನ್ ಅನ್ರಿ ಆಪ್ನ ಈ ವಿಷಯನ ಎತ್ತಿ ಹಿಡಿಯುವ ಈ ವಿಷಯವನ್ನು ಎತ್ತಿ ಹಿಡಿಯುವಲ್ಲಿ ಮುಂದೆ ಬರ್ತಿದ್ದಾರೆ, ಇಲ್ಲಂತಿಲ್ಲ. ಆದರೂ ಈ ರಿಪೋರ್ಟೆಡ್ ಪ್ರಕರಣ ತಗೊಂಡ್ರೆ, ಅಂದರೆ ಬೆಳಕಿಗೆ ಬಂದ ಪ್ರಕರಣ ತಗೊಂಡ್ರೆ ಬೆಳಕಿಗೆ ಬರಲಾರದ ಪ್ರಕರಣಗಳು ಸಾಕಷ್ಟಿವೆ. ಅದೇ ಹೇಳಿದೆ, ದೂರು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನೀವು ಕಲಿಬೇಕು. ಏನಾದರೂ ಬದಲಾವಣೆಗಳು ಎಲ್ಲಾದರೂ ಹೇಳಿದೆ. ಈಗ ಅವರು ಒಂದು ಪದ ಬಳಸಿದರು, ಸಿಂಪಲ್. ನಾನು ಹೇಳಬೇಕಾದ್ರೆ ಪ್ರಯತ್ನ ಅಥವಾ ಅಪರಾಧಿಕ ಬಲ. ಈಗ ಅವ್ರ ಪ್ರಮೋಷನ್ ಅನ್ನೋ ವಿಷಯ, ನಿಮಗೆ ಪ್ರಮೋಷನ್ ಬೇಕಾದರೆ ನನಗೆ ಸಹಕರಿಸು ಅಂದರು. ಇದು ಎರಡರಲ್ಲೂ ಬಂತು. ಒಂದು ಪ್ರಯತ್ನ ನಡೀತಾ ಇದೆ ಆರೋಪಿ ಅಥವಾ ಅಪಾದಿತನಿಂದ, ಮತ್ತು ಇಲ್ಲಿ ತನ್ನ ಅಧಿಕಾರದಿಂದ ಅವನೇನು ಮಾಡ್ತಿದ್ದಾನೆ, ಅಪರಾಧಿಕ ಬಲವನ್ನು ಪ್ರಯೋಗಿಸ್ತಿದ್ದಾನೆ. ಇದನ್ನು ತಿಳ್ಕೋಬೇಕು, ಇದು ಯಾವ ರೀತಿ ನಡೀತದೆ ಅನ್ನೋದಕ್ಕೆ. ಮತ್ತು ಇದರಲ್ಲಿ ವಿಧಗಳು ಇವೆ, ಕಾನೂನು ಅದನ್ನು ಗುರುತಿಸುತ್ತೆ. ಈಗ ಹೇಳ್ಬಿಡ್ತೀನಿ ನಾನು. ಏನಂತಂದರೆ ಭಾಳಷ್ಟು ಮಂದಿ ಗೊತ್ತಿಲ್ಲ, ವೋಯರಿಸಮ್ ಭಾಳ ವಿಶಿಷ್ಟ ಶಬ್ದ ಅನ್ನಿಸ್ತದೆ. ವೋಯರಿಸಮ್ ಅಂದರೆ ಏನು ಗೊತ್ತಾಗೋದಲ್ಲ ನಮಗೆ ಇಂಗ್ಲೀಷ್ನಲ್ಲಿ. ಸಿಂಪಲ್ ಅದು. ಏನು ವೋಯರಿಸಮ್ ಅಂದರೆ ಲೈಂಗಿಕ ದರ್ಶನ ತೃಪ್ತಿ, ಅದು ಒಂದು ಅಪರಾಧ. ಏನೂ ಮಾಡಿಲ್ಲ ಅವನು, ಸರಿ ನಿಮ್ಮ ಮೊಬೈಲ್ನಲ್ಲೋ ಎಲ್ಲಿಯೋ ಯಾವುದೋ ರೀತಿ ಬಂತು, ಅಥವಾ ಮಹಿಳೆ ಒಂದು ಏಕಾಂತ ಸ್ಥಳದಲ್ಲಿ ಅವಳು ಏನಾದರೂ ಕ್ರಿಯೆಯಲ್ಲಿ ತೊಡಗಿರ್ಬೋದು, ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರ್ಬೋದು, ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರಲಿಕ್ಕಿಲ್ಲ, ಅಥವಾ ಕೇವಲ ಒಳ ಉಡುಪುಗಳಲ್ಲಿದ್ದರೂ ಸಹಿತ ಅದನ್ನು ನೋಡೋದು ಸಹ ಅಪರಾಧ ಅಂತ ಪರಿಗಣಿಸಿದೆ. ಅದಕ್ಕೂ ಸಹ ವಿಶೇಷವಾದ ದಂಡ ಶಿಕ್ಷೆ ಇದೆ. ಒಂದು ಬೆನ್ನಟ್ಟುವುದು, ಫಾಲೋ ಮಾಡೋದು. ಈಗ ಫ್ರೆಂಡ್ಲಿ ನೇಚರ್ನಲ್ಲಿ ಸುಮ್ಮನೆ ಬರ್ತಾರೆ, ಒಂದು 3-4 ದಿವಸ ಸುಮ್ಮನೆ ಬರ್ತಾರೆ, ಇದನ್ನು ಮಾಡ್ತಾರೆ. ಆಮೇಲೆ ನಡು ಏನೇನೋ ಬರ್ತವೆ, ಪಾರ್ಟಿ ಅನ್ರಿ ಅಥವಾ ವ್ಯಾಲೆಂಟೈನ್ಸ್ ಡೇ ಅನ್ರಿ ಏನೇನೋ ಬರುತ್ತೆ. ಆವಾಗ ಕೆಲವೊಂದು ಅಡ್ವಾನ್ಸ್ಮೆಂಟ್ ಅಂತ ತೋರಿಸ್ತಾರೆ, ಅಂದರೆ ಸ್ವಲ್ಪ ಮುಂದುವರಿತಾರೆ, ಬೆನ್ನಟ್ಟಿ ಹೋಗೋದು, ಸ್ಟ್ಯಾಕಿಂಗ್ ಅಂತ ಹೇಳ್ತಾರೆ. ಇದು ಕೂಡ ಬೆನ್ನಟ್ಟಿದ್ದು ಕೂಡ ಅಪರಾಧ, ಅದಕ್ಕೂ ಶಿಕ್ಷೆ ಇದೆ.
ಇದನ್ನೆಲ್ಲನ ತಿಳ್ಕೋಬೇಕು ಮಹಿಳೆಯರು ಯಾವುದು ಇರ್ತದೆ. ಸೊ ಇಲ್ಲೇನು ಹೇಳ್ತದೆ, ನಡಾವಳಿ ಅನ್ನೋದು ದೊಡ್ಡ ಪ್ರಶ್ನೆ ಬರ್ತದೆ. ಬಿಹೇವಿಯರ್, ನೀವು ಕಾನೂನು ತಗೊಳ್ಳಿ, ಯಾವುದೇ ಇದನ್ನು ತಗೊಳ್ಳಿ, ಸಮಾಜಶಾಸ್ತ್ರ ತಗೊಳ್ಳಿ, ಕೊನೆಗೆ ಅದೇನು ಬಿಹೇವಿಯರಲ್ ಸೈನ್ಸ್. ಹೌದು, ಇಬ್ಬರ ನಡುವಿನ ನಡಾವಳಿ ನಡತೆ ಯಾವ ರೀತಿ ಬೆಳೀತಾ ಇದೆ ಅಥವಾ ಯಾವ ರೀತಿ ಹೋಗ್ತಾ ಇದೆ. ಅದಕ್ಕೆ ಇಲ್ಲಿ ಏನು ಬರ್ತದೆ, ಸಮ್ಮತಿ ಅನ್ನೋ ಪ್ರಶ್ನೆ ಇರ್ತದೆ. ಪ್ರಬುದ್ಧ ಮಹಿಳೆ, ವಯಸ್ಕ ಮಹಿಳೆ ಆಗಿದ್ದರೆ ಸಮ್ಮತಿ ಪ್ರಶ್ನೆ ಬರ್ತದೆ. ಅಪ್ರಾಪ್ತಿಯಾಗಿದ್ದರೆ, ಬಾಲಕಿಯಾಗಿದ್ದರೆ ಸಮ್ಮತಿಯ ಪ್ರಶ್ನೆ ಬರೋದಲ್ಲ. ಇತ್ತೀಚೆಗೆ ನ್ಯಾಯಾಲಯಗಳು ಈ ವಿಷಯದಲ್ಲಿ ಕಠಿಣವಾದ ಶಿಕ್ಷೆಯನ್ನು ನೀಡುತ್ತಿವೆ. ಆ ರೀತಿ ನೋಡಿದ್ರೆ ಬೆಳಕಿಗೆ ಬರ್ತಾ ಪ್ರಕರಣಗಳು ಸಾಕಷ್ಟು. ಎಲ್ಲಿ ನ್ಯಾಯಾಲಯಕ್ಕೆ ಹೋಗಿದೆಯೋ ಪೂರಕವಾದ ಸಾಕ್ಷಿಗಳಿವೆಯೋ ನಿಶ್ಚಿತವಾಗಿ ಶಿಕ್ಷೆಗಳು ಆಗ್ತಾ ಇವೆ. ಆದರೆ ಸರ್, ಎಲ್ಲರೂ ಬಯಸೋದೀಗ ದೂರು ನೀಡೋದಕ್ಕೆ ಹಿಂದೇಟು ಹಾಕ್ತಾರೆ ಅಂದರೆ ಒಂದು ಶೀಘ್ರ ನ್ಯಾಯ ಸಿಗೋದಿಲ್ಲ, ನಾವು ಕೋರ್ಟು ಕಚೇರಿ ಅಂತ ಅಲಿಬೇಕಾಗ್ತದೆ ಅನ್ನುವಂಥ ಪ್ರಮುಖ ಉದ್ದೇಶದಿಂದ ದೂರುಗಳನ್ನು ಕೊಡೋಕೆ ಹಿಂದೇಟು ಹಾಕ್ತಾರೆ. ಮುಖ್ಯವಾಗಿ ಒಂದು 3-4 ಕಾರಣ ನಾನು ಹೇಳ್ತೀನಿ. ಒಂದು ಅವೇರ್ನೆಸ್, ತಿಳುವಳಿಕೆ ಇಲ್ಲದೆ ಇರೋದು. ಎರಡನೇದು ಧೈರ್ಯಂ ಸರ್ವತ್ರ ಸದಂ, ಮಹಿಳೆಗೂ ಕೂಡ ಧೈರ್ಯ ಇರಬೇಕು. ಅವರು ಹಿನ್ನಡೆ ಅನುಭವಿಸೋ ಕಾರಣ ಮುಖ್ಯವಾಗಿ ಕುಟುಂಬದಲ್ಲಿ ಅವರಿಗೆ ಸಹಕಾರ ಇರಬೇಕು, ಅವ್ರು ಮುಂದೆ ಬರ್ತಾರೆ. ಅಸಹಕಾರ ಇದ್ದರೆ ಯಾರಾದರೂ ಒಬ್ಬರು ಅಭಯ ನೀಡೋರು ಇರಬೇಕು, ಅವರೇ ಭಯಪಡಿಸುತ್ತಾರೆ. ಹತ್ತಿರದವ್ರು ಏನಂತಾರೋ ಅದು ಮುಖ್ಯ ಆಗ್ತದೆ. ಹತ್ತಿರದಲ್ಲಿ ಏನಿರ್ತಾರೋ ಅವ್ರು ಮುಖ್ಯ ಆಗ್ತದೆ. ಅವ್ರಿಗೂ ಮುಂದೆ ಸಮಾಜ ಯಾವ ರೀತಿ ಬರ್ತದೆ. ಸಮಾಜ ಇದು ಉದ್ಯೋಗ ಸ್ಥಳದಲ್ಲಿ ಆದರೂ ಅಂತ ಹೇಳ್ತಾನೆ, ಸಾಕಷ್ಟು ಪ್ರಕರಣದಲ್ಲಿ ನೋಡಿದ್ದೀನಿ. ಅಧಿಕಾರ ವರ್ಗವರು ಮತ್ತು ಇವ್ರು ಹೇಳಿದರು ಆ ಸಮಿತಿ ಈ ಸಮಿತಿ, ಆ ಸಮಿತಿ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತೆ ಅದು ಮುಖ್ಯ ಆಗ್ತದೆ. ಎಷ್ಟು ಬೇಗ ಆ್ಯಕ್ಷನ್ ತೆಗೆದುಕೊಳ್ತಾರೆ, ಎಷ್ಟು ಬೇಗ ಆ್ಯಕ್ಷನ್ ತೆಗೆದು ಮುಂದೆ ಹೆಣ್ಮಕ್ಳು ಈಗ ಹೇಳಿದ್ರೆ ಮೀಟು ಕಂಪನಿ ಅದು ಬಂತು, ಇದು ಮಾಡಿತು, ದೇ ಶುಡ್ ಬಿ ಔಟ್ಸ್ಪೋಕನ್. ಹೀಗಾಗಿದೆ ಅಂತ ಹೇಳೋ ಒಂದು ಧೈರ್ಯ, ಬಾಯಿ ಬಿಡೋ ಧೈರ್ಯ ಮೊದಲು ಬರಬೇಕು. ಓಕೆ, ಕಾನೂನು ಸಹಾಯ ಎಲ್ಲಿಂದಲೋ ಬರುತ್ತೆ. ಓಕೆ, ಸೊ ನಿಮ್ಮ ಪ್ರಕಾರ ಕೊನೆಯದಾಗಿ ಮಹಿಳೆಯರಿಗೆ ಯಾವ ರೀತಿ ಒಂದು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಾ? ಈ ಥರದ ಒಂದು ಕಾನೂನು, ಇದರ ಜೊತೆಗೆ ಅರಿವು, ಎರಡನ್ನು ಹೇಗೆ ಮಹಿಳೆಯರು ನಿಭಾಯಿಸಬೇಕು ಅಂತ? ಮೊಟ್ಟ ಮೊದಲು ಧೈರ್ಯಶಾಲಿಗಳಾಗಿರಿ. ಕಾನೂನನ್ನು ಸರಿಯಾಗಿ ತಿಳ್ಕೊಳ್ಳಿ. ಕಾನೂನು ನಿಮ್ಮ ಬೆಂಬಲಕ್ಕೆ, ನಿಮ್ಮ ಸಂರಕ್ಷಣೆಗೆ ಮತ್ತು ನಿಮಗಾಗಿಯೇ ಮಾಡಿರೋ ಒಂದು ಕಾನೂನಿಗೂ ಮತ್ತು ಸಮಾಜಕ್ಕೂ ಮತ್ತು ಸಾಮಾಜಿಕ ನಡವಳಿಕೆಗೂ ಒಂದು ಹಾಸುಹೊಕ್ಕಾದ ವಿಷಯ ಯಾವತ್ತೂ ಇರ್ತವೆ. ಅರಿಕೆ ಮಾಡಿರಿ. ನಿಮಗೆ ಕೊಡಮಾಡಲ್ಪಟ್ಟಿರುವ ವಿಶೇಷ ಹಕ್ಕುಗಳನ್ನು ನೀವು ಹೇಳಿದ್ರಿ, ಈಗ ಮೂಲಭೂತ ಹಕ್ಕುಗಳು, ಏನೋ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನಂತಾರೆ, ಅವರು ರಾಜನಿರ್ದೇಶಕ ಹಕ್ಕುಗಳು, ಜೊತೆಗೆ ವಿಶೇಷವಾದ ಕಾನೂನುಗಳು ನಾನು ಕಲಂ ಮೆನ್ಷನ್ ಮಾಡಿದೆ. ಅವ್ನು ಹೇಳಿದೆ ಯಾವ ರೀತಿ ಅಂತಾರೆ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮತ್ತು ನಿಮಗೆ ಎಲ್ಲೂ ಏನೂ ಸಿಗಲಿಲ್ಲ ಅಂದರೆ ನಿಮ್ಮ ಮಹಿಳಾ ಮಂಡಳಿಗಳು ಅಲ್ಲಿರುವಂಥ ನ್ಯಾಯವಾದಿಗಳನ್ನು ಅಥವಾ ನಿಮ್ಮ ಹತ್ತಿರದಲ್ಲಿರುವ ನ್ಯಾಯವಾದಿಗಳನ್ನು ಒಂದು, ಮತ್ತು ನ್ಯಾಯವಾದಿಗಳಲ್ಲಿ ಹೋಗಬೇಕಾದ್ರೂ ವಿಶೇಷವಾಗಿ ಏನೇನಾಯಿತು ಘಟನೆ ಹೇಳಿದೆ ನಿಮಗೆ, ಸಾಕ್ಷ್ಯ ಯಾವ ರೀತಿ ಹೇಳಬೇಕು ಅಂದರೆ ನೀವು ಅದರ ಬಗ್ಗೆ 5 ವಿಷಯಗಳ ಬಗ್ಗೆ ಸರಿಯಾಗಿ ಹೇಳಿಬಿಟ್ರೆ ಮುಂದಿನ ತಾನೇ ಕ್ರಮ ವಹಿಸ್ತದೆ. ಮತ್ತು ಇನ್ನೊಂದು, ಮಹಿಳೆನೇ ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕಂತೇನಿಲ್ಲ. ಅವರ ಪರವಾಗಿ ಯಾರೋ ಕೊಡ್ಬೋದು. ಅಪರಾಧಿಕ ಕಾನೂನನ್ನು ಎನಿಬಡಿ ಕ್ಯಾನ್ ಸೆಟ್ ದಿ ಕ್ರಿಮಿನಲ್ ಲಾ ಇನ್ ಮೋಷನ್. ಅಪರಾಧಿಕ ಕಾನೂನನ್ನು ಯಾರಾದರೂ ಚಲಾವಣೆಗೆ ತರಬಹುದು. ಓಕೆ ಮೇಡಮ್, ಇನ್ನು ಕೊನೆಯದಾಗಿ ಮಹಿಳೆಯರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಈ ಥರದ್ದು ಸಮಸ್ಯೆಗಳಾದಾಗ ಸಹಜವಾಗಿ ದೂರು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಜೊತೆಗೆ ಅವರಿಗೆ ಸಪೋರ್ಟಿವ್ ಸಿಸ್ಟಮ್ ಇರೋದಿಲ್ಲ, ಮನೆಯಲ್ಲಿ ಕೂಡ ಸಹಕಾರ ಇರೋದಿಲ್ಲ. ಸೊ ಈ ಥರದ ಸಮಸ್ಯೆಗಳನ್ನು ಹೆಣ್ಮಕ್ಳು ಫೇಸ್ ಮಾಡುವಾಗ ಅವರು ಎಷ್ಟು ಕೇರ್ಫುಲ್ ಆಗಿರಬೇಕು, ಅವ್ರಿಗೆ ಯಾವ ರೀತಿ ಅರಿವು ಮೂಡಿಸೋ ಕೆಲಸ ನಿಮ್ಮಿಂದ ಆಗುತ್ತೆ ಅಂತ ಹೇಳಿ? ಓಕೆ, ತುಂಬ ಮುಖ್ಯ ಏನು ಅಂತಂದರೆ, ಅನೇಕ ಬಾರಿ ಮಹಿಳೆಯರಿಗೆ ನನ್ನ ಜೊತೆಯಲ್ಲಿ ಈ ರೀತಿಯಾದಂಥ ವರ್ತನೆ, ಲೈಂಗಿಕವಾದಂಥ ತೊಂದರೆ ಅನ್ನೋದು ಗೊತ್ತೂ ಇರೋದಿಲ್ಲ. ಇಲ್ಲಿ ಲೈಂಗಿಕ ಕಿರುಕುಳ ಅಂದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಬಹಳ ಮುಖ್ಯವಾಗಿ ಹೇಳುವಂಥದ್ದು, ನೇರವಾಗಿ ದೈಹಿಕ ಸಂಪರ್ಕ ಅಥವಾ ಮೈ ಮೇಲೆ ಬೀಳುವಂಥ ಅಡ್ವಾನ್ಸ್ ಮುಂದಾಗಲಿಕ್ಕೆ ಬರುವಂಥದ್ದು, ಮತ್ತು ಅಶ್ಲೀಲ ಚಿತ್ರಗಳನ್ನು ತೋರಿಸುವಂಥದ್ದಾಗಿರ್ಬೋದು, ಜೊತೆಗೆ ಲೈಂಗಿಕ ಆಸೆ ಪೂರೈಸೋದಕ್ಕೋಸ್ಕರ ಬೇಡಿಕೆಗಳನ್ನು ನೀಡುವಂಥದ್ದು, ಯಾವುದೇ ಥರದ ಈ ಲೈಂಗಿಕ ಉದ್ದೇಶ ಇರ್ತಕ್ಕಂಥ ಕಾಮೆಂಟ್ಗಳನ್ನು ಪಾಸ್ ಮಾಡೋದು. ಸೊ ಇವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇ ಆದರೆ, ಸೊ ಉದಾಹರಣೆಗೆ ಹೇಳ್ತೀವಿ, ಸಾಮಾನ್ಯವಾಗಿ ಏನಾಗುತ್ತೆ, ಕಚೇರಿಗಳಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಸೊ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ದಾರಿನೇ ಬಿಡ್ದಂಗೆ ಅವ್ರನ್ನ ಆವರಿಸ್ಕೊಂಡು ನಿಂತ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ. ಸೊ ಇಲ್ಲಿ ನೀವು ಗುರುತಿಸ್ತಿದ್ದೀರಾ ಈ ವಿಷಯಗಳನ್ನು ಅಂತ ಹೇಳಿದ್ರೆ, ಸೊ ನೀವು ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ, ಹೌದು ನನ್ನ ವಿರುದ್ಧ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಸಪೋರ್ಟಿವ್ ಸಿಸ್ಟಮ್ ಹೇಳಿದ್ರು, ಫ್ಯಾಮಿಲಿದು ಸಪೋರ್ಟ್ ಬೇಕಾಗತ್ತೆ, ಆರ್ಗನೈಸೇಷನ್
ಸಪೋರ್ಟ್ ಬೇಕಾಗತ್ತೆ ಅಂತ. ಸೊ ಖಂಡಿತ ನಿಮಗೆ ಸಪೋರ್ಟಿವ್ ಸಿಸ್ಟಮ್ ಇದೆ. ಒಂದು, ಈಗಾಗಲೇ ನಿಮಗೆ ಸಹಾಯವಾಣಿಗಳ ಅವಶ್ಯಕತೆ ಇರೋಂಥದ್ದು ಸಹಾಯವಾಣಿ ಇದೆ, ಮತ್ತು ಸಂಸ್ಥೆಗಳಲ್ಲಿ ವ್ಯವಸ್ಥೆಗಳಿದ್ದಾವೆ, ಕಾನೂನು ವ್ಯವಸ್ಥೆಗಳಿದ್ದಾವೆ. ಹಾಗಾಗಿ ನೀವು ವ್ಯವಸ್ಥೆಗಳನ್ನ ಬಳಸ್ಕೊಳ್ಳಿ, ದೂರನ್ನು ನೀಡಿ ನಿಮಗೆ ಸಹಾಯನ ಪಡ್ಕೊಳ್ಬೋದು. ಸಂಸ್ಥೆಗಳಲ್ಲಿ ಕೂಡ ಬೆಂಬಲದ ವಾತಾವರಣ ಇರಬೇಕಾಗತ್ತೆ. ದೂರನ್ನು ಕೊಡಲಿಕ್ಕೆ ಕೂಡ ಅವರಿಗೆ ಸಹಾಯದ ಅವಶ್ಯಕತೆ ಇರಬೇಕು. ನಾವು ಈ ಒಂದು ವಿಚಾರದ ಕುರಿತು ಬೇರೆ ಬೇರೆ ಸಂಸ್ಥೆಗಳಲ್ಲಿ, ಕಂಪನಿಗಳಲ್ಲಿ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ. ಓಕೆ ಮೇಡಮ್, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಹಿಳೆಯರ ಸೌಮ್ಯಶೀಲತೆಯನ್ನು ಕೆರಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯ ಮಾನಸಿಕ ಮತ್ತು ದೈಹಿಕ ಘನತೆಗೆ ಯಾವ ರೀತಿ ಕುಂದು ತರ್ತಾರೆ, ಯಾವ್ಯಾವ ವಿಧಗಳಲ್ಲಿ ಅದನ್ನು ನಾವು ಪರಿಹರಿಸ್ಕೊಳ್ಬೋದು, ಅದಕ್ಕೆ ಏನೆಲ್ಲ ಕಾನೂನಿದೆ, ಅದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಹಾಗೆ ಮೇಡಮ್, ನೀವು ಈ ಥರದ ದೂರುಗಳು ಬಂದಾಗ ನೀವು ಯಾವ ರೀತಿ ದೂರುಗಳನ್ನು ಸ್ವೀಕರಿಸ್ತೀರಾ, ಆಂತರಿಕ ಸಮಿತಿಯ ದೂರು ಸಮಿತಿ ಅಧ್ಯಕ್ಷರಾಗಿ ಯಾವ ರೀತಿ ಇದನ್ನು ನೋಡ್ತೀರಾ, ಜೊತೆಗೆ ಯಾವ ರೀತಿ ಒಂದು ರಕ್ಷಣೆಯಾಗಿ ನಿಲ್ತೀರಾ ಅನ್ನೋದನ್ನು ಕೂಡ ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇಬ್ಬರಿಗೂ ಧನ್ಯವಾದಗಳು. ಎಸ್ ವೀಕ್ಷಕರೇ, ಮಹಿಳೆ ಅಂತ ಬಂದಾಗ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಆಕೆಗೆ ಮುಖ್ಯವಾಗಿ ಮಾನಸಿಕ ಘನತೆ ಆಗಿರ್ಬೋದು, ದೈಹಿಕ ಘನತೆ ಆಗಿರ್ಬೋದು, ಎರಡಕ್ಕೂ ಚ್ಯುತಿ ಬಂದಾಗ ಆಕೆ ಧ್ವನಿಯನ್ನು ಎತ್ತಲೇಬೇಕು. ಆ ಧ್ವನಿ ಎತ್ತಿದಾಗ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ. ನ್ಯಾಯ ಸಿಗೋದು ಸ್ವಲ್ಪ ತಡ ಆದರೂ ಕೂಡ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಅದರ ವಿರುದ್ಧ ಹೋರಾಟ ಮಾಡೋದನ್ನು ಮೊದಲು ನೀವು ಕಲ್ತ್ಕೊಳ್ಳಿ. ಜೊತೆಗೆ ಕಾನೂನಿನ ಅರಿವು ಕೂಡ ಬಹಳ ಮುಖ್ಯ. ಇದರ ಕುರಿತಾಗಿಯೂ ನಿಮ್ಮ ಅರಿವು ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.